ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ಗುರುವಾರ ಬಾಗಿಲ ಕಸ ಗುಡಿಸಿ ರಂಗೋಲೆ ಹಾಕಿ ಅಡುಗೆ ಮನೆಗೆ ಬಂದೆ. ಆಲ್ರೆಡಿ ರಾತ್ರಿ ಎಲ್ಲ ಡೀಪ್ ಕ್ಲೀನ್ ಮಾಡಿ ಇಟ್ಟಿದೆ. ಮತ್ತೊಂದು ಸಲ ಒರೆಸ್ಕೊಂಬಿಡೋಣ ಅಂತ ಒರೆಸ್ಕೊಳ್ತಾ ಇದ್ದೀನಿ. ಒರೆಸ್ಕೊಂಡು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಕೆಲವರು ಕೇಳಿದ್ರಿ, ಏನು ನೀವು ಸ್ವೆಟ್ರ್ ಬಿಚ್ಚೋದಿಲ್ವಾ ಅಂತ. ಸ್ವೆಟರು ಚಿಕ್ಕಮಂಗ್ಳೂರಲ್ಲಿ ಏನಾದರೂ ಹುಟ್ಟಿದ್ರೆ ನೀವು ಖಂಡಿತ ಗೊತ್ತಾಗುತ್ತೆ ಎಷ್ಟು ಚಳಿ ಇರುತ್ತೆ ಅಂತ. ದಿನ ಪೂರ್ತಿ ಚಳಿ ಇರುತ್ತೆ. ಅದರಲ್ಲೂ ಮನೇಲಿದ್ದಾಗಂತೂ ಸ್ವೆಟರು, ಮಫ್ಲರ್ ಅಂತೂ ಖಂಡಿತ ಇರಲೇಬೇಕು. ಇಲ್ಲ ಅಂತಂದರೆ ಹುಷಾರ್ ತಪ್ಪು ಮಲಗೋದಂತೂ ಖಂಡಿತ ಗ್ಯಾರಂಟಿ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಥರ ನಮ್ಮ ಚಿಕ್ಕಮಂಗಳೂರು. ಹಾಗೆಯೇ ಸ್ವೆಟರನ್ನು ರಾತ್ರಿ ಮಲಗೋಕ್ಕೆ ಬೇರೆ ಇರುತ್ತೆ, ಹೊರಗಡೆ ಆಫೀಸ್ಗೆ ಹಾಕೊಂಡು ಹೋಗೋದಕ್ಕೆ ಬೇರೆ ಇರುತ್ತೆ. ಮಲಗಿದ್ದು ಮೇಲೆ ಈ ಸ್ವೆಟರ್ನ ಕಂಪಲ್ಸರಿಯಾಗಿ ಹಾಕೋತೀನಿ. ಒಂದು ರೀತಿ ಕಂಫರ್ಟಬಲ್ ಆಗಿದೆ, ಉದ್ದ ಇದೆ ಈ ಸ್ವೆಟರು. ಆ ಕಾರಣಕ್ಕೋಸ್ಕರ, ಏಕೆಂದರೆ ಪ್ರತಿಯೊಂದನ್ನು ಗಮನಿಸ್ತೀರಾ ಅಂತ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ನೀವು ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಖುಷಿ ಆಯಿತು, ಎಷ್ಟು ಗಮನ ಕೊಟ್ಟು ನೋಡ್ತೀರಲ್ವಾ ನನ್ನ ಈ ಲಾಗನ್ನು ಅಂತ. ಹಾಗೆ ನಿನ್ನೆ ಒಂದು ವಿಡಿಯೋಗೆ ಎಲ್ಲರೂ ಒಳ್ಳೆ ಕಮೆಂಟ್ ಹಾಕಿದ್ದೀರಾ. ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರಿ, ಎಲ್ಲರಿಗೂ ಉತ್ತರ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಇವತ್ತು ಹೀರೆಕಾಯಿ ಸಾಂಬಾರು ಮತ್ತು ಚಪಾತಿನ ಮಾಡ್ತಾ ಇದ್ದೀನಿ. ತುಂಬ ಈಸಿ ರೆಸಿಪಿ, ಖಂಡಿತ ಟ್ರೈ ಮಾಡಿ. ಇನ್ನು ಕಷಾಯ ಎಲ್ಲ ಮಾಡ್ಕೊಂಡು ಕುಡಿಯೋದಿದ್ದೇ ಇರುತ್ತೆ. ಜೀವನದಲ್ಲಿ ಹೆಣ್ಮಕ್ಳು ಏನು ಪಾಲನೆ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಮನೆ ಮಕ್ಕಳು ಮತ್ತು ಗಂಡ, ಅತ್ತೆ ಮಾವ ಅಂತಂದರೆ ಖಂಡಿತವಾಗ್ಲೂ ಒಂದು ಧರ್ಮ ಪಾಲನೆ ಅಂತ ಹೇಳ್ತಾರಲ್ಲ, ಕಂಡೀಷನಾಗಿ ಒಂದು ಹೋಮ್ ವರ್ಕ್ ರೀತಿ ಒಂದು ಲೈಫಲ್ಲಿ ಗೆರೆ ಹಾಕೊಂಡ್ಬಿಟ್ಟಿರ್ತೀವಿ, ಇದನ್ನೆಲ್ಲ ಕಂಪಲ್ಸರಿ ಅವ್ರಿಗೆ ಮಾಡಿಕೊಡ್ಲೇಬೇಕು ಅಂತ. ಇದರಲ್ಲಿ ಒಂದು ಸ್ವಲ್ಪ ಏರುಪೇರು ಆಗ್ಬೋದು. ಇಲ್ಲ ಕಾಫಿ ಮಾಡೋ ಟೈಮ್ಗೆ ಟೀ ಮಾಡ್ಬೋದು, ಅಥವಾ ಸ್ವಲ್ಪ ಲೇಟ್ ಆಗ್ಬೋದು, ಅಥವಾ ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ಬೋದು. ಅದರಲ್ಲೂ ಸಹ ಅವರು ಸರಿ ಮಾಡಿಕೊಂಡು ಹೊಂದ್ಕೊಂಡು ಹೋಗೋವಂಥ ಬುದ್ಧಿ ಅಂತೂ ಖಂಡಿತ ಇರೋದಿಲ್ಲ. ಯಾಕೆ ಹಿಂಗಾಯಿತು, ಏನಕ್ಕೆ ತಂದುಕೊಟ್ಟಿಲ್ಲ, ಯಾಕೆ ಇಷ್ಟು ಲೇಟು, ಏನು ಇಷ್ಟೊತ್ತಾದರೆ ಹೇಗೆ, ಈ ಮಾತುಗಳಂತೂ ಖಂಡಿತ ಬರುತ್ತೆ. ಇದು ಲೈಫಲ್ಲಿ ಹೆಣ್ಮಕ್ಳು ಜೀವನದಲ್ಲಿ, ಎಲ್ಲರ ಜೀವನದಲ್ಲಂತೂ ಖಂಡಿತ ಇದ್ದೇ ಇರುತ್ತೆ. ಈ ಲೈಫು ಹೋಮ್ ವರ್ಕಲ್ಲಿ ಹೆಣ್ಮಕ್ಳುಗಳು ತಮ್ಮನ್ನು ತಾವೇ ನೋಡ್ಕೊಳ್ಳೋದು ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀವಿ. ನಮ್ಮ ಅಂದ ನೋಡ್ಕೊಳ್ತೀವೋ ಚೆಂದ ನೋಡ್ಕೊಳ್ತೀವೋ ನನಗೆ ಗೊತ್ತಿಲ್ಲ. ಆದರೆ ಮಕ್ಕಳು, ಗಂಡ, ಫ್ಯಾಮಿಲಿ ಅಂತಂದರೆ 100ಕ್ಕೆ 90 ಅಲ್ಲ 99% ಖಂಡಿತ ಗಮನ ಕೊಟ್ಟೇ ಕೊಡ್ತೀವಿ ಅಂತ ನಾನು ಅಂದ್ಕೊಳ್ತೀನಿ. ಬನ್ನಿ, ಇವತ್ತು ತೆಂಗಿನಕಾಯಿನೆಲ್ಲನೂ ಎಡ್ಕೊಂಡಿದ್ದೆ. ತೊಟ್ಲುಗಾಯಿ ಹೊಡೀತು ನಮ್ಮ ಮನೆಯಲ್ಲಿ. ಯಾರಮ್ಮ ತೊಟ್ಲು ಕಟ್ಟೋರು ಅಂತ ಕೇಳ್ತಾ ಇದ್ರು. ತೊಟ್ಲುಗಾಯಿ ಅಂದ ತಕ್ಷಣವೇ ಮನೇಲೇ ಕಟ್ಟಬೇಕು ಅಂತ ಇಲ್ಲ, ಅಕ್ಕಪಕ್ಕದಲ್ಲಿ ಯಾವುದಾದ್ರು ಒಂದು ಸಿಹಿ ಸುದ್ದಿ ಬರ್ಬೋದೇನೋ, ಯಾರೋ ಪ್ರೆಗ್ನೆನ್ಸಿ ಅಂತ ವಿಚಾರಗಳು ಗೊತ್ತಾಗ್ಬೋದೇನೋ, ಏನೋ ತೊಟ್ಲುಗಾಯಿ ಹೊಡೆದಿದೆ ಬಿಡಿ ಅಂತ ನಾನಂದೆ. ಅದಾದಮೇಲೆ ಇಲ್ಲಿ ಕಣ್ಣು ತೋರಿಸ್ತಾ ಇದ್ದೀನಲ್ವ, ತೆಂಗಿನಕಾಯಿ ಕಣ್ಣು, ಇದನ್ನು ಸಾಮಾನ್ಯವಾಗಿ ಅಡುಗೆಗೆ ಬಳಕೆ ಮಾಡಿದ್ರೆ ಪಿತ್ತ ಜಾಸ್ತಿ ಆಗುತ್ತೆ, ತಲೆನೋವು ಬರುತ್ತೆ, ವಾಮಿಟಿಂಗ್ ಆಗುತ್ತೆ, ಬಾಡಿನಲ್ಲಿ ಉಷ್ಣ ಜಾಸ್ತಿ ಆಗುತ್ತೆ. ಅಡುಗೆಗೆ ಬಳಸಬೇಕಾದ್ರೆ ಆ ಕಣ್ಣನ್ನು ತೆಗೆದಾಕ್ಬಿಡ್ತೀನಿ. ಬಟ್ ಅದೇ ಕಣ್ಣಿಂದನೇ ತೆಂಗಿನಕಾಯಿ ಮರ ಆಗೋದು, ಅದು ಒಳಗಡೆ ಹೂವು ಬಿಡುತ್ತೆ. ಆ ಹೂವು ತಿಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು. ಬಟ್ ಆ ಕಣ್ಣು ತಿಂದರೆ ತುಂಬ ಕಷ್ಟ. ಈಗ ಮೊಸರು ತಿಂದರೆ ಬಾಡಿ ಹೀಟು, ಮಜ್ಜಿಗೆ ಕುಡಿದ್ರೆ ಬಾಡಿ ತಂಪಾಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಕಣ್ಣು ತಿಂದರೆ ಅದ್ರ ಕಣ್ಣನ್ನು ಬಾಡಿನಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ಹಾಗೆ ಹೀರೆಕಾಯಿ ಸಾಂಬಾರಿಗೆ ನಾನು ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ, ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪುಡಿ ಇಷ್ಟನ್ನೇ ಹಾಕ್ಕೊಳ್ಳೋದು. ನಾನು ಜಾಸ್ತಿ ಏನೂ ಹಾಕ್ಕೊಳ್ಳಲಿಲ್ಲ. ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಹೀರೆಕಾಯಿನ ಒಗ್ಗರಣೆಗೆ ಹಾಕ್ಬಿಟ್ಟು ಹುರಿದ್ಬಿಟ್ಟು ಈ ಮಸಾಲಾನ ಹಾಕಿ ಹುರಿದು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಓಪನ್ ಪಾತ್ರೆಯಲ್ಲೇ ಮಾಡ್ತೀನಿ, ಏನು ಕುಕ್ಕರಲ್ಲೇನು ಮಾಡೋಕ್ಕೋಗೋದಿಲ್ಲ. ಚಪಾತಿಗೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ. ಈ ಒಂದು ಸಾಂಬಾರನ್ನ ಸ್ವಲ್ಪ ಗಟ್ಟಿಗೂ ಮಾಡ್ಕೋಬೋದು, ತೆಳುಗೂ ಮಾಡ್ಕೋಬೋದು, ಮುದ್ದೆಗೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ. ಇನ್ನು ಚಕ್ಕೆ, ಲವಂಗ, ಶುಂಠಿ ಅವೆಲ್ಲ ಏನೂ ಹಾಕೋದಿಲ್ಲ. ಬರೀ ಟೊಮೊಟೊ, ಈರುಳ್ಳಿ, ತೆಂಗಿನಕಾಯಿ, ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪುಡಿ ಇಷ್ಟೇ ಹಾಕೋದು. ಒಂದು ಸಲ ಟ್ರೈ ಮಾಡಿ. ಏನಕ್ಕ ಮಸಾಲ ಏನೂ ಇಲ್ಲದೇ ರುಚಿಯಾಗಿರುತ್ತಾ ಅಂತ ನೀವು ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಒಂದು ಸಲ ಪ್ರಯತ್ನ ಮಾಡಿ, ಮಾತ್ರ ಟೇಸ್ಟ್ ಮಾತ್ರ ಅತ್ಯದ್ಭುತವಾಗಿರುತ್ತೆ. ಬೇಳೆ ಸಾಂಬಾರು ಪುಡಿ ಎಲ್ಲ ಮಾಮೂಲಿ ನಾನು ಮಸಾಲ ಇದಕ್ಕೆಲ್ಲ ಮಟನ್ ಸಾಂಬಾರು ಮತ್ತು ಚಿಲ್ಕವರೆ ಸಾಂಬಾರು, ಅವರೆಕಾಳು ಸಾರು, ಹಸಿ ಅವರೆಕಾಳು ಸಾಂಬಾರಿಗೆಲ್ಲ ನಾನು ಧನಿಯಾ ಪುಡಿ ಮಾಡಿಸ್ತೀನಲ್ಲ ಅದು. ಧನಿಯಾ ಪುಡಿಗೇನು ನಾನು ಚಕ್ಕೆ, ಲವಂಗ ಏನೂ ಹಾಕೋದಿಲ್ಲ. ಬರೀ ಧನಿಯಾ, ಕಡಲೆಕಾಳು, ಅರಿಶಿನ ಕೊನೆ ಇಷ್ಟೇ ಹಾಕಿ ನಾನು ಮಿಲ್ ಮಾಡಿಸ್ಕೊಂಡು ಬರ್ತೀನಿ. ಬೇರೆ ಏನನ್ನೂ ಹಾಕಿ ಮಿಲ್ ಮಾಡಿಸೋದಿಲ್ಲ. ಚಕ್ಕೆ, ಲವಂಗ ಎಲ್ಲ ಹಾಕಿದ್ರೆ ನಮ್ಮ ಮನೇಲಿ ಅಷ್ಟೊಂದು ಇಷ್ಟಪಡೋದಿಲ್ಲ, ಅದಕ್ಕೆ ಇಷ್ಟನ್ನು ಹಾಕಿ ರುಬ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಕೊಳ್ತೀನಿ. ನಿನ್ನೆ ಒಂದು ಹಣ ಉಳಿತಾಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅಲ್ವಾ. ಮೊದಲನೇದಾಗಿ ನಾವು ಎಲ್ಲರೂ ಹೇಳ್ತಾರೆ, ಏನಂತ ಹೇಳ್ತೀವಿ, ಅವನು ಜೋರಾಗಿ ಮದುವೆ ಮಾಡ್ಕೊಂಡ, ಜೀವನದಲ್ಲಿ ಒಂದೇ ಸಲ ನಾವು ಮದುವೆ ಮಾಡ್ಕೊಳ್ಳೋದು, ಜೀವನದಲ್ಲಿ ಇನ್ನೊಂದ್ಸಲಿ ನಾವು ಮದುವೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಅಂತ. ಜೀವನದಲ್ಲಿ ದುಂದು ವೆಚ್ಚ ಅಂತ ಅನ್ನೋದು ಮದುವೆ, ಪಾರ್ಟಿ, ನಾಮಕರಣ,
ಆಮೇಲೆ ಪ್ರತಿ ವರ್ಷ ಬರುವಂಥ ಹುಟ್ಟುಹಬ್ಬ ಆಗಿರ್ಬೋದು, ಹೊರಗಡೆ ಯಾರೋ ಹೋದ್ರು ಅಂತ ಪಿಕ್ನಿಕ್ ಹೋಗೋದಾಗಿರ್ಬೋದು, ಇನ್ಯಾರೋ ಬಟ್ಟೆ ತಗೊಂಡ್ರು ಅಂತ ಅವ್ರಿಗಿಂತ ಚೆನ್ನಾಗಿ ನಾವು ತಗೋಬೇಕು ಅಂತ ತಗೊಳ್ಳೋದಾಗಿರ್ಬೋದು, ಅಥವಾ ಇನ್ಯಾರೋ ಒಬ್ರು ಇದೆಲ್ಲ ಏನಾಗುತ್ತೆ ಗೊತ್ತಾ? ಹೊಟ್ಟೆ ಕಿಚ್ಚು ಅನ್ಸುತ್ತೆ. ಆಯ್ತಾ? ಇನ್ಯಾರೋ ಒಬ್ರು ಒಂದು ಗಾಡಿ ತಗೊಂಡ್ರು ಅಂತ ಇರೋ ಗಾಡಿನ ಕೊಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಗಾಡಿ ತಗೊಳ್ಳೋದಾಗಿರ್ಬೋದು. ಖಂಡಿತ ಅವಶ್ಯಕತೆ ಇದ್ರೆ ಖಂಡಿತ ತಗೋಬೋದು. ಬಟ್ ಅನಾವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡ್ತೀವಿ ಗೊತ್ತಾ? ಅದು ತುಂಬಾನೇ ತಪ್ಪಾಗುತ್ತೆ. ಹೌದು. ದಿನಕ್ಕೆ ಎಷ್ಟೋ ಥರ ಹೊಸ ತರಹ ಒಂದು ವಸ್ತುಗಳು ಬರ್ತಾ ಇರುತ್ತೆ. ಎಲ್ಲನೂ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ. ನಾವೆಷ್ಟೇ ವಸ್ತುಗಳನ್ನ ಕೊಂಡುಕೊಂಡ್ರೂ ನಮಗೆ ಒಂದು ಸರಿಯಾಗಿ ಹೊಂದಾಣಿಕೆ ಆಗುವಂಥದ್ದು ಬೆರಳೆಣಿಕೆಯಷ್ಟು ಮಾತ್ರ. ಕಂಫರ್ಟಬಲ್ ಫೀಲ್ ಅಂತೂ ಖಂಡಿತಾಗ್ಲೂ ಯಾವುದೇ ವಸ್ತುಗಳು ಖಂಡಿತ ಕೊಡೋದಿಲ್ಲ. ಈಗ ಒಂದು ಬಟ್ಟೆ ಹೊಲಿಸ್ಕೊಂಡ್ರು ಅಷ್ಟೇ, ಯಾಕೋ ನನಗಿದು ಅಡ್ಜಸ್ಟೇ ಆಗಲ್ಲ ಕಣೆ. ಬಟ್ ಇದೊಂದು ಬಟ್ಟೆ ಇದೆಯಲ್ಲ, ನನಗೆ ಎಲ್ಲಿಗೂ ಹೋದ್ರೂ ಇದೊಂದು ಹಾಕೊಂಡು ಹೋದ್ರೆ ತುಂಬಾ ಖುಷಿಯಾಗುತ್ತೆ. ನನ್ನ ಬಾಡಿಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಏನೋ ಒಂಥರ ಖುಷಿ ಈ ಬಟ್ಟೆ ಹಾಕ್ಕೊಳ್ಳೋದಕ್ಕೆ. ಇದಕ್ಕೆ ಎಷ್ಟೊಂದು ದುಡ್ಡು ಕೊಟ್ಟು ಸುರಿದಿದ್ದೀನಿ, ಆದ್ರೂ ಏನು ಜಾಸ್ತಿ ಯೂಸೇ ಮಾಡಲ್ಲ ಅಂತ ಅಂದ್ಕೊಳ್ತೀವಿ. ಒಂದು ಪಾತ್ರೆ ಆಗಿರಲಿ, ಒಂದು ಚಪ್ಪಲಿ ಆಗಿರಲಿ, ಒಂದು ಬಟ್ಟೆ ಆಗಿರಲಿ, ಒಂದು ಮನೆ ಆಗಿರಲಿ, ನಮ್ಮ ಮನೆಯಲ್ಲಿ ಉಪಯೋಗಿಸೋವಂಥ ಸೋಫಾ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಊಟದ ಟೇಬಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಎಲ್ಲವೂ ಎಲ್ಲರಿಗೂ 100% ಕರೆಕ್ಟಾಗಿ ಹೊಂದಾಣಿಕೆ ಆಗೋದೇ ಇಲ್ಲ. ಹೌದಾ ಅಲ್ವಾ? ಅದಕ್ಕೆ ನಾನು ಹೇಳೋದು, ಅದ್ರ ಬದಲಿಗೆ 1000 ಸಲ ಯೋಚನೆ ಮಾಡಿ, ಇದ್ರ ನನ್ನ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇಲ್ವಾ? ಅಂತ ಯೋಚನೆ ಮಾಡಿ ಪ್ರತಿಯೊಂದು ವಸ್ತುಗೂ ದುಡ್ಡನ್ನು ಹಾಕಬೇಕಾಗತ್ತೆ. ವಸ್ತುಗಳನ್ನ ತಗೊಳ್ಳೋದು ತಪ್ಪಲ್ಲ. ನಾವು ದುಡಿತಿರೋದೇ ನಮಗೋಸ್ಕರ ಅನ್ನೋದು ತಪ್ಪಲ್ಲ. ಆದರೆ ನಮ್ಮ ದುಡಿಮೆಗೆ ಬೆಲೆ ಇಲ್ವಾ? ಸಮಯಕ್ಕೆ ಬೆಲೆ ಇಲ್ವಾ? ಸಮಯ ಅನ್ನೋದನ್ನ ಕಳ್ಕೊಂಡ್ಬಿಡ್ತು ಅಂತಂದರೆ ಮತ್ತೆ ನಾವು ದುಡಿಮೆ ಮಾಡೋಕ್ಕಾಗೋದಿಲ್ಲ. ಆರೋಗ್ಯ, ಸಮಯ ಅನ್ನೋದು ಎಷ್ಟು ಮುಖ್ಯ ಅಂತ ಅನ್ನೋದು ಗೊತ್ತಾ? ದಿನ ಕಳೆದಂತೆ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ, ನಮ್ಮ ಶಕ್ತಿ ಕಡಿಮೆ ಆಗುತ್ತೆ. ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಅನ್ನೋದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ, ನಾನು ದುಡಿಯೋದು ನಾನು ಅನುಭವಿಸ್ಬೇಕು. ನಾನು ದುಡ್ದಿರೋ ದುಡ್ಡನ್ನು ನಾನು ತಗೊಂಡ್ರೆ ಏನು ಕಷ್ಟ? ಈಗ ಅವ್ನು ತಗೊಂಡಿದ್ದಾನೆ, ಅವ್ನಿಗಿಂತ ನಾನೇನು ಕಡಿಮೆ ಆಗಿದ್ದೀನಿ? ಅವ್ನಿಗಿಂತ ₹1 ಜಾಸ್ತಿ ಆದರೂ ಪರವಾಗಿಲ್ಲ. ಈ ನಾನು ಇರೋ ಗಾಡಿನ ಕೊಟ್ಬಿಟ್ಟು ನಾನು ಬೇರೆ ಗಾಡಿ ತಗೋತೀನಿ, ಬೇರೆ ಮೊಬೈಲ್ ತಗೋತೀನಿ, ಸಾಲ ಮಾಡಾದರೂ ತಗೊಳ್ತೀನಿ ಅನ್ನೋರು ಸಹ ಇರ್ತಾರೆ. ಇನ್ನೂ ಕೆಲವು ಹೆಣ್ಮಕ್ಳುಗಳು ಮಾಂಗಲ್ಯ ಚೈನನ್ನು ಮಾರ್ಬಿಟ್ಟು ಗಾಡಿ ತಗೊಳ್ಳೋರು ಇರ್ತಾರೆ. ಬಡ್ಡಿ ಸಾಲ ತಗೊಂಡು ಬಂದು ಗಾಡಿ ತಗೊಳ್ಳೋರು ಇರ್ತಾರೆ. ಖಂಡಿತ ತಪ್ಪು ಅಂತ ನಾನು ಏನೂ ಹೇಳೋದಿಲ್ಲ. ಗಾಡಿ ಸಾಲ ಮಾಡಿರ್ತೀವಲ್ವಾ, ತೀರಿಸೋ ಕೆಪಾಸಿಟಿ ಇದ್ದರೆ ಮಾತ್ರ ಖಂಡಿತ ಸಾಲ ಮಾಡಿ. ಕೆಪಾಸಿಟಿ ಇಲ್ಲ ಅಂತಂದರೆ ಖಂಡಿತ ಸಾಲ ಮಾಡೋಕ್ಕೆ ಹೋಗಬೇಡಿ. ಇರೋ ಮಾಂಗಲ್ಯ ಚೈನನ್ನು ಮಾರಿಬಿಟ್ಟು ಗಾಡಿ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಹೌದಾ ಅಲ್ವಾ? ಇವತ್ತಿನ ದಿನದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಚಿನ್ನದ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ. ಅದನ್ನು ಅಡಮಾನ ಇಟ್ಟು ತಗೊಂಡು ಬಂದು ಗಾಡಿ ತಗೊಂಡೆ ಕಣೋ, ಬಿಡು ಮುಂದಿನ ತಿಂಗಳು ಬಿಡಿಸ್ಕೊಂಡ್ರೆ ಆಯಿತು ಅಂತ ಅಂತೀವಿ. ಆದರೆ ಮನೆಯಲ್ಲಿ ಇರ್ತಕ್ಕಂಥ ಸಂದರ್ಭಗಳು, ಸನ್ನಿವೇಶಗಳು ಯಾವ ರೀತಿ ಹುಟ್ಟಾಕೊಳ್ಳುತ್ತೆ ಗೊತ್ತಾ? ಬರೋ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಅಂತಂತ. ಸಂಸಾರ ಅಂದ್ರೇ ಸಾಗರ. ಅದಕ್ಕೆ ಬೆಡ್‌ಶೀಟೇ ಆಗಲಿ, ಅಥವಾ ಅದರ ಅಳತೆಗೆ ಹೊತ್ಕೊಳ್ಳೋದಕ್ಕೆ ಬೆಡ್‌ಶೀಟೇ ಆಗಲಿ, ಹಾಸೋದಕ್ಕೂ ಬೆಡ್‌ಶೀಟ್ ಆಗಲಿ, ಚಾಪೆ ಆಗಲಿ ಯಾರೂ ಹೊದಿಸಿಲ್ಲ. ಅಷ್ಟು ಆಳ ಅಗಲ ಆ ಸಂಸಾರ ಅನ್ನೋ ಸಾಗರದ ಅಳತೆನ ಇದುವರೆಗೂ ಯಾರೂ ಅಳತೆ ಮಾಡೋಕ್ಕಾಗೋದಿಲ್ಲ. ಜೀವನದಲ್ಲಿ ನಾವೇನೋ ಅಂದ್ಕೊಂಡಿರ್ತೀವಿ, ಇನ್ನೇನೋ ಆಗಿರುತ್ತೆ. ಮುಂದಿನ ತಿಂಗಳು ತಾನೇ ಬಿಡಿಸ್ಕೊಂಡ್ಬಿಡ್ತೀವಿ ಒಡವೆನ ಅಂತ ಅಂದ್ಬಿಟ್ಟು ಸಾಲ ಸೋಲ ಮಾಡಿ ಆ ಒಂದು ಏನೋ ಒಡವೆನ ತಗೊಂಡೋಗಿ ಇಟ್ಟು, ನಾವು ಏನೋ ಒಂದು ಕೆಲಸಕ್ಕೆ, ಈಗ ಒಂದು ಒಡವೆ ಇದಕ್ಕೆ ಗಾಡಿ ತಗೊಳ್ಳೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿರ್ತೀವಿ. ಮುಂದಿನ ತಿಂಗಳಿಗೂ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಇನ್ಯಾವುದೋ ಹೊಸ ಖರ್ಚು ಸೃಷ್ಟಿಯಾಗಿರುತ್ತೆ. ಅದಕ್ಕೆ ಹೇಳಿದ್ದು ಸಂದರ್ಭ, ಸನ್ನಿವೇಶ ಅಂತ ಅನ್ನೋದು. ಬುದ್ಧಿವಂತರು ಏನು ಮಾಡ್ತಾರೆ ಗೊತ್ತಾ? ನಾನು ಕಷ್ಟಪಟ್ಟು ದುಡ್ದಿದ್ದೀನಿ. ಎಷ್ಟೋ ಜನ ಬರ್ತ್ಡೇ ಪಾರ್ಟಿಗೆ ಎಷ್ಟು ದುಡ್ಡು ಸುರಿತಾರೆ ಗೊತ್ತಾ? ಎಷ್ಟೋ ಜನ ಮದುವೆಗಳು ದುಡ್ಡು ಸುರಿತಾರೆ. ಇವತ್ತು ಊಟ ಮಾಡಿಕೊಂಡು ಮದುವೆ ಮನೆಯಲ್ಲಿ ಹೋಗಿರ್ತಾರೆ. ಮಾರನೇ ದಿನ ಇನ್ನೊಂದು ಮನೆ ಮದುವೆಯಲ್ಲಿ ಊಟ ಮಾಡಿರ್ತಾರೆ. ಇನ್ನೊಂದು 2 ದಿನನೋ ಅಥವಾ ಒಂದು ವಾರನೋ, ಒಂದು 15 ದಿವಸನೋ ಬಿಟ್ಟು ಕೇಳಿ ನಮ್ಮ ಮನೆ ಅಡುಗೆ ಹೆಂಗಿತ್ತು ಅಂತ. ಅದ್ರ ರುಚಿ ಅವ್ರ ಬಾಯಿ ಮೇಲೆ ಇರುತ್ತಾ? ಖಂಡಿತ ಇರೋದಿಲ್ಲ. ಊಟ ಮಾಡಿದವರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾರೆ. ಒಳ್ಳೆ ಮನಸ್ಸಿರೋರು ಬರ್ತಾರೆ, ಕೆಟ್ಟ ಮನಸ್ಸಿರೋರು ಬರ್ತಾರೆ. ಆದರೆ ನಾವು ಆಡಂಬರ ಮಾಡೋದಕ್ಕೆ, ಇನ್ನೊಬ್ಬರಿಗೆ ತೋರಿಸ್ಕೊಳ್ಳೋದಕ್ಕೆ, ಅವ್ರ ಮನೆಗಿಂತ ನಮ್ಮನೆ ಮದುವೆ ಚೆನ್ನಾಗಿರಬೇಕು ಅಂತ ಬಯಸೋದಕ್ಕೆ, ಅವ್ರಿಗಿಂತ ನಾನೇನು ಕಮ್ಮಿ ಇಲ್ಲ ಅನ್ನೋ ತೋರಿಸೋದಕ್ಕೇನಾದ್ರೂ ಆಡಂಬರಿಕವಾಗಿ ನಾಮಕರಣ, ಬರ್ತ್ಡೇ ಪಾರ್ಟಿಗಳು, ಆಮೇಲೆ ನಮ್ಮ ಮದುವೆ ಫಂಕ್ಷನ್‌ಗಳಾಗಿರ್ಬೋದು, ಇವನ್ನೆಲ್ಲ ಮಾಡೋದೇ ಆದರೆ ಖಂಡಿತವಾಗ್ಲೂ ನಮ್ಮ ದುಡಿಮೆಗೆ ಆಗಲಿ, ನಮ್ಮ ಬಲಕ್ಕೆ ಆಗಲಿ, ನಮ್ಮ ಆಯಸ್ಸಿಗೆ ಆಗಲಿ, ನಮ್ಮ ಸಮಯಕ್ಕೆ ಆಗಲಿ ಖಂಡಿತ ಬೆಲೆ ಇರೋದಿಲ್ಲ. ಬೆಲೆ ಅಂದರೆ ದೇವರ ದುಡ್ಡು ಅವೆಲ್ಲ. ಖಂಡಿತವಾಗ್ಲೂ ಸಮಯ ಅನ್ನೋದು ದೇವರೇ. ನಮ್ಮ ದೇಹದ ಬಲ ಅನ್ನೋದು ದೇವರೇ. ಬುದ್ಧಿ ಅನ್ನೋದು ದೇವರೇ. ಆಯಸ್ಸು ಅನ್ನೋದು ದೇವರೇ. ಸಮಯ ಅನ್ನೋದು ದೇವರೇ. ಇದಕ್ಕೆ ನಾವು ಬೆಲೆ ಕೊಟ್ಟಿಲ್ಲ ಅಂತಲೇ ಅರ್ಥ.
ಹೌದು ಸ್ನೇಹಿತರೆ. ಯಾಕೆ ಅಂತಂದ್ರೆ, ಜೀವನದಲ್ಲಿ ನಾವು ಸಂಪಾದನೆ ಮಾಡಿದ್ನೆಲ್ಲನೂ ಒಂದು ಕ್ಷಣಿಕ ಸುಖಕ್ಕೋಸ್ಕರ ಕಳಿಯೋದು ಎಷ್ಟು ಸರಿ ಯೋಚನೆ ಮಾಡಿ. ಯಾರೋ ಸಾಲ ಸೋಲ ಮಾಡಿಕೊಂಡು ತಗೊಂಬಂದು ಹಾಕಿ ಮಾಡೋರು ಇರ್ತಾರೆ. ಇನ್ನು ಕೆಲವರು ದುಡ್ಡು ಸಂಪಾದನೆ ವರ್ಷ ಪೂರ್ತಿ ಸಂಪಾದನೆ ಮಾಡಿರೋದೆಲ್ಲ ತಗೊಂಡು ಬಂದು ಒಂದಿನದ ಸುಖಕ್ಕೋಸ್ಕರ ಸುರಿಯೋರು ಇರ್ತಾರೆ. ಹರ್ಷದ ಕುಳ್ಗೋಸ್ಕರ ವರ್ಷದ ಕುಳು ಕಳ್ಕೊಂಡ್ರು ಅಂತ ನಾವು ಆಗಬಾರ್ದು. ಸಾವಿರ ಸಲ ಯೋಚನೆ ಮಾಡಿ. ನಾವಿವತ್ತು ಹೇಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ, ಇನ್ನೊಬ್ಬರು ಮೆಚ್ಚೋ ಭರದಲ್ಲಿ ನನಗೆ ಏನು ಬೇಕು, ನನ್ನ ಜೀವನಕ್ಕೆ ಏನು ಬೇಕು, ಅವಶ್ಯಕತೆ ಏನಿದೆ, ಇದು ನಿಜವಾಗ್ಲೂ ನನಗೆ ಅವಶ್ಯಕತೆ ಇದೆಯಾ ಅಂತ ಅನ್ನೋದನ್ನೇ ಮರ್ತ್ಕೊಂಡಿದ್ದೀವಿ. ಹೌದು, ನಾನು ಮದುವೆ ಮಾಡ್ಕೋಬೇಕು ಸರಿ. ಮುಖ್ಯವಾಗಿ ಮದುವೆಗೆ ಏನು ಬೇಕು? ನನ್ನ ಹೆಂಡತಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋಳು ಸಿಗಬೇಕು. ನನ್ನ ಜೊತೆ ಅವಳು ನನ್ನನ್ನು ಅರ್ಥ ಮಾಡ್ಕೋಬೇಕು. ನಾನು ಅವಳನ್ನ ಅರ್ಥ ಮಾಡಿಕೊಂಡು ಇಬ್ಬರು ಅನ್ಯೋನ್ಯವಾಗಿ ಜೀವನ ಮಾಡಿಕೊಂಡು ಅದರಲ್ಲಿ ನಾನು ತಂದುಕೊಟ್ಟು ಅದು 6 ಕಾಸು ತಂದುಕೊಡ್ತೀನೋ 3 ಕಾಸು ತಂದುಕೊಡ್ತೀನೋ ತಂದುಕೊಡೋ ಕಾಸಲ್ಲಿ ಉಳಿಸಿ ಬೆಳೆಸಿ ಮನೇನ, ನನ್ನ ಕುಟುಂಬನ, ನನ್ನ ತಂದೆ ತಾಯಿನ, ನನ್ನ ಬಂಧು ಬಳಗನ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳೋ ಹೆಂಡತಿ ಬೇಕು. ನಾನು ಏನೇ ತಂದುಕೊಟ್ಟೋದ್ರಲ್ಲೂ ಚೊಕ್ಕವಾಗಿ ಸಂಸಾರ ನಡೆಸ್ಕೊಂಡು ಹೋಗೋವಂಥ ಹೆಂಡತಿ ಬೇಕು ಅಂತ ಅಂದ್ಕೊಂಡಿರ್ತೀವಿ. ಹೌದಲ್ವಾ? ಮದುವೆ ಅಂತ ಬಂದಾಗ ಆಡಂಬರವಾಗಿ ಮದುವೆ ಮಾಡ್ಕೋಬೇಕು. ಇನ್ನೊಬ್ಬರು ನೋಡೋ ಹಾಗೆ ಮದುವೆ ಮಾಡ್ಕೋಬೇಕು. ಅವ್ರಿಗಿಂತ ನಾವೇನು ಕಡಿಮೆ ಇಲ್ಲ. ಒಂದು ಒಡವೆ ಮಾಡಿಸೋದಾಗಿರ್ಬೋದು, ಬಟ್ಟೆ ತಗೊಳ್ಳೋದಾಗಿರ್ಬೋದು, ಬಟ್ಟೆಗಳನ್ನು ಹೊಲಿಸೋದಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಮದುವೆ ಮಂಟಪಗಳನ್ನ ಮಾಡೋದಾಗಿರ್ಬೋದು, ಅಥವಾ ಅಡುಗೆಗಳನ್ನ ಮಾಡೋದಾಗಿರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗಿಂತ ನಾನೇನು ಕಡಿಮೆ ಇಲ್ಲ ಅಂತ ಇನ್ನೊಬ್ಬರ ಮೇಲಿನ ಪೈಪೋಟಿಗೆ ನಾವು ಜೀವನನ ಮಾಡ್ತಾ ಇದ್ದೀವಿ. ಆದರೆ ನಿಜವಾದ ಜೀವನನ ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ಲ ಬರೀ ಪೈಪೋಟಿ ಜೀವನ. ಅವನಿಗಿಂತ ನಾನೇನು ಕಮ್ಮಿ ಇಲ್ಲ, ಅವಳಿಗಿಂತ ನಾನೇನು ಕಮ್ಮಿ ಇಲ್ಲ ಅಂತ. ನಿಜವಾದ ಜೀವನನ ಅರ್ಥ ಮಾಡ್ಕೊಂಬಿಟ್ರೆ ಇಲ್ಲಿ ಪೈಪೋಟಿ ಅಂತ ಅನ್ನೋದೇ ಬರೋದೇ ಇಲ್ಲ. ನನಗೇನು ಅವಶ್ಯಕತೆ ಇದೆ, ನನ್ನ ಕುಟುಂಬಕ್ಕೆ ಏನು ಅವಶ್ಯಕತೆ ಇದೆ ಅಂತ ತಿಳ್ಕೊಂಬಿಡ್ತು ಅಂತಂದರೆ ದುಡ್ಡು ತಾಯಿಗೆ ತಾನು ಉಳಿಯುತ್ತೆ ಅಂತಲೇ ಹೇಳ್ತೀನಿ. ದುಡ್ಡಿನ ಅವಶ್ಯಕತೆ ಎಷ್ಟಿದೆ ಈ ಜನಕ್ಕೆ ಅಂತ ಅನ್ನೋದನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ಮಾತೆತ್ತರೆ ಸಾಕು, ನಾನು ಸಂಪಾದನೆ ಮಾಡಿದ್ದು ನಾನು ಖರ್ಚು ಮಾಡಿದೆ, ಇನ್ನು ಕಂಡವರು ಕಷ್ಟಪಟ್ಟು ಸಂಪಾದನೆ ಮಾಡಿರೋದನ್ನ ಕಂಡವ್ರು ಬಿಟ್ಬಿಟ್ಟು ಹೋಗೋಕ್ಕಾಗತ್ತಾ ಅಂತ ಹೇಳ್ತೀವಿ. ಹೌದು, ಏನೇ ಆದ್ರೂ ಹಣ ಹೆಚ್ಚಾದಷ್ಟು ಮನುಷ್ಯನಿಗೆ ಕಷ್ಟ. ಹಣ ಸಂಪಾದನೆ ಮಾಡೋ ಭರದಲ್ಲಿ ಹಣ ಸಂಪಾದನೆ ಮಾಡುವಂಥ ಸಮಯನೂ ಸಹ, ಸನ್ನಿವೇಶನೂ ಸಹ ನಾವು ಖರ್ಚು ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಆದ್ರೂ ಕಷ್ಟ. ಹಣ ಸಂಪಾದನೆ ಮಾಡೋ ಭರದಲ್ಲಿ ಆರೋಗ್ಯ ಹಾಳು ಮಾಡ್ಕೊಳ್ತೀವಿ. ಆರೋಗ್ಯ ಸಂಪಾದನೆ ಮಾಡೋ ಭರದಲ್ಲಿ ನಾವು ಕೂಡಿಟ್ಟಿರೋ ಹಣನೂ ಸಹ ಕಳ್ಕೊಳ್ತೀವಿ. ಇವೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಅವಶ್ಯಕತೆಗಿಂತ ಜಾಸ್ತಿ ಖರ್ಚು ಮಾಡಬಾರದು. ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನನಗಿದು ಅನಿವಾರ್ಯತೆ ಇದೆಯಾ, ಅವಶ್ಯಕತೆ ಇದೆಯಾ, ಇದು ನನಗೆ ಬೇಕಾ ಬೇಡವಾ ಅನ್ನೋದನ್ನು ತಿಳ್ಕೊಂಬಿಡ್ತು ಅಂತಂದರೆ ಹಣ ತಾನಾಗೇ ಉಳಿಯುತ್ತೆ. ಹಣನ ಉಳಿಸೋದು ದೊಡ್ಡದಲ್ಲ, ಉಳಿಸಿದ ಮೇಲೆ ಅದನ್ನು ಬೆಳೆಸೋದು ದೊಡ್ಡದು. ಬೆಳೆಸಿದ ಮೇಲೆ ಅದನ್ನು ಕೂಡಿಟ್ಟು ಅದನ್ನು ಮುಂದಕ್ಕೆ ನನಗೆ ಏನು ಅವಶ್ಯಕತೆ ಇದೆ, ಅವಶ್ಯಕತೆ ಇಲ್ಲ ಅಂತ ಅರಿತುಕೊಂಡು ಅದನ್ನು ಖರ್ಚು ಮಾಡೋದು ಇನ್ನೂ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಹಣ ಕೈಗೆ ಸಿಕ್ಕಿದ ತಕ್ಷಣ ಮನಸ್ಸು ಅನ್ನೋದು ಮಂಗನ ಥರ ಹಾರಾಡ್ತಾ ಇರುತ್ತೆ. ಅದಕ್ಕೆ ಕಂಟ್ರೋಲ್ ಮಾಡೋದು ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಹೋದೋನೇ ನಿಜವಾದ ಬುದ್ಧಿವಂತ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂತಂದರೆ, ಜೀವನದಲ್ಲಿ ನನ್ನನ್ನೇ ನಾನು ಯಾವತ್ತು ಪ್ರಶ್ನೆ ಮಾಡೋದನ್ನು ಕಲಿತೀನೋ ನಾನು, ನನಗಿದು ಬೇಕಾ ನಿನಗೆ ಇದ್ರ ಅವಶ್ಯಕತೆ ಇದೆಯಾ? ಇದೆ, ಓಕೆ. ಇದು ಇದೇ ಥರದ್ದು ಇನ್ನೊಂದು ಇದೆಯಲ್ಲ, ಅದನ್ನೇನು ಮಾಡ್ತೀಯಾ? ಅದನ್ನು ತಗೊಂಡು ಬಿಸಾಕ್ತೀಯಾ? ಇಲ್ಲ. ಹಾಗಿದ್ರೆ ಹೊಸದನ್ನು ತರಬೇಡ, ಹಳೆದನ್ನೇ ಯೂಸ್ ಮಾಡು. ಇನ್ನು ಸ್ವಲ್ಪ ದಿವಸ ಆದಮೇಲೆ ತಗೋಬೇಕು ಅಂದ್ಕೊಂಡು ನನ್ನ ಮನಸ್ಸಿಗೆ ನಾನೇ ಪ್ರಶ್ನೆ ಮಾಡಿಕೊಂಡು ನನ್ನನ್ನು ನಾನು ಕೇಳ್ತಾ ಬಂದಾಗ ಅನವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡೋದನ್ನು ಖಂಡಿತ ನಿಲ್ಲಿಸ್ಬೋದು. ಸುಮ್ಮನೆ ಕೂತ್ಕೊಂಡು ಅಲ್ಲಿ ಇಲ್ಲಿ ಕಾಡರಟೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ದುಡ್ಡನ್ನು ಹೇಗೆ ಸಂಪಾದನೆ ಮಾಡೋದು, ಯಾವುದರಿಂದ ಸಂಪಾದನೆ ಮಾಡೋದು, ಸುಮ್ಮನೆ ಕೂತ್ಕೊಂಡಂತೂ ಕಾಲ ಕಳೆದು ದೊಡ್ಡ ತಪ್ಪು ಅಂತಲೇ ಹೇಳ್ತೀನಿ. ಯಾಕೆಂದರೆ ಕಳೆದು ಹೋದ ಸಮಯ ಮತ್ತೆ ಎಂದಿಗೂ ಮರಳಿ ಬಾರದು ಅಂತ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಜೀವನದಲ್ಲಿ ದುಡಿತಾ ಇರಬೇಕು, ದುಡಿದವ್ರಿಗೆ ಬೆಲೆ. ಓಡೋ ಕುದುರೆಗೆ ಯಾವತ್ತೂ ಎಲ್ಲರೂ ಬೆಲೆ ಕಟ್ಟೋದು, ಕುಂಟು ಕುದುರೆಗೆ ಆಗಲಿ, ಮೂಲೆಗೆ ಬಿದ್ದಿರೋ ಕುದುರೆಗೆ ಯಾರಿಗೂ ಬೆಲೆ ಕಟ್ಟಕ್ಕೆ ಬರಲ್ಲ. ಹೌದಾ ಅಲ್ವಾ? ಗೌರವ ಕೊಡೋದು ಅಷ್ಟೇ. ನಾವು ದುಡಿತಿದ್ರೇನೆ ನಮಗೆ ಗುರ್ಸೋದು, ನಮ್ಮನ್ನು ಕೂಗಿ ಕರೆಯೋದು, ನಮ್ಮ ಹೆಸರು ಎಲ್ಲರ ಬಾಯಲ್ಲೂ ಬರೋದು. ಹೌದಲ್ವಾ? ಹಾಗಾಗಿ ದುಡಿಯೋದಕ್ಕೆ, ದುಡಿಮೆ ಮಾಡೋದಕ್ಕೆ ವಯಸ್ಸಿನ ಅಂತರ ಅಂತೂ ಖಂಡಿತ ಇಲ್ಲ. ದುಡಿತಾ ಇರಿ. ₹1 ಹಾಕಿ ₹10 ಸಂಪಾದನೆ ಮಾಡಿ, ₹10 ಹಾಕಿ ₹50 ಸಂಪಾದನೆ ಮಾಡಿ. ಸಂಪಾದನೆ ಮಾಡೋ ಹಾದಿನಲ್ಲಿ ದೊಡ್ಡದು ಸಣ್ಣದು ಅನ್ನೋದು ಏನೂ ಇಲ್ಲ.
ಸಂಪಾದನೆ ಅನ್ನೋದು ಮುಖ್ಯ ಆಗಿರುತ್ತೆ. ಉಳಿಸೋದು ಮುಖ್ಯ ಆಗಿರುತ್ತೆ. ಉಳಿಸೋದನ್ನ ಬಳಸೋದು ಮುಖ್ಯ ಆಗಿರುತ್ತೆ. ಬಳಸೋದನ್ನ ಯಾವ ರೀತಿ ಬಳಸ್ತಾ ಇದ್ದೀವಿ, ಹೆಂಗೆ ಬಳಸ್ತಾ ಇದ್ದೀವಿ, ಅವಶ್ಯಕತೆ ಮತ್ತೆ ಅನಿವಾರ್ಯತೆ ಬಗ್ಗೆ ತಿಳ್ಕೊಂಡು ಬಳಸಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ದುಡ್ಡು ಉಳಿಸಿ ಸಹ ಪ್ರಯೋಜನ ಅಂತೂ ಖಂಡಿತ ಇಲ್ಲ. ಸಂಪಾದನೆ ಮಾಡ್ತೀನಿ, ತಗೊಂಡೋಗಿ ಎಲ್ಲೋ ಒಂದು ಕಡೆ ಚೆನ್ನಾಗಿ ಬಡ್ಡಿ ಬರೋ ಹಾಗೆ ಎಲ್ಲೋ ಉಳಿಸ್ತೀನಿ. ಉಳಿಸಿರೋ ದುಡ್ಡನ್ನ ದುಂದು ವೆಚ್ಚಕ್ಕೆ ಬೇಡದಿರೋ ಅಂಥ ವಿಚಾರಕ್ಕೆ ನಾನು ದುಡ್ಡು ಖರ್ಚು ಮಾಡ್ತೀನಿ ಅಂದರೆ ಏನು ಪ್ರಯೋಜನ? ಒಂದಕ್ಕೆ ದುಡ್ಡು ಹಾಕ್ತೀನಿ ಅಂತಂದರೆ ಮುಂದಕ್ಕೆ ಅದರಿಂದ ಏನು ಉಪಯೋಗ? ಅದರಿಂದ ಏನು ಸಂಪಾದನೆ ಇದೆ? ಅದರಿಂದ ಮುಂದಕ್ಕೆ ನಾನು ಇವತ್ತು ಒಂದು ಪಟ್ಟು ಹಾಕ್ತೀನಿ ಅಂದರೆ ನಾಳೆ 4 ಪಟ್ಟು ಇದರಿಂದ ಬರುತ್ತಾ ಅಂತ ಯೋಚನೆ ಮಾಡಿ. ಮೊಬೈಲ್ಗೆ ಹಾಕಿರೋ ದುಡ್ಡು, ಗಾಡಿಗೆ ಹಾಕಿರೋ ದುಡ್ಡು ಯಾವತ್ತೂ ವಾಪಸ್ ಬರಲ್ಲ ರೀ. ಬಟ್ಟೆಗೆ ಹಾಕಿರೋ ದುಡ್ಡಾಗಿರ್ಬೋದು, ಚಪ್ಪಲಿಗೆ ಹಾಕಿರೋ ದುಡ್ಡಾಗಲಿ ಯಾವತ್ತೂ ವಾಪಸ್ ಬರಲ್ಲ. ಹಾಗನ್ಬಿಟ್ಟು ತಗೋಬೇಡಿ ಅಂತ ನಾನು ಹೇಳೋದಿಲ್ಲ. ಅವಶ್ಯಕತೆ ಇದ್ದರೆ ತಗೊಳ್ಳಿ. ಗಂಟೆಗೊಂದು, ನಿಮಿಷಕ್ಕೊಂದು ಫ್ಯಾಷನ್ ಅಂತ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಮನಸ್ಸು ಅನ್ನೋದು ಮಂಗನ ಥರ. ಈಗ ಇದು ತಗೊಂಡ್ರೆ ನಾಳೆ ದಿನ ಅದು ನೋಡಿದ ತಕ್ಷಣ ಅದನ್ನು ತಗೋಬೇಕು ಅನ್ಸುತ್ತೆ. ಆ ಥರ ಮಾಡಬಾರ್ದು. ಮನಸ್ಸನ್ನು ಯಾವತ್ತು ಹಿಡಿತದಲ್ಲಿ ಇಟ್ಕೊಳ್ತೀವೋ ದುಡ್ಡನ್ನು ಉಳಿಸೋದಕ್ಕೆ ಸಾಧ್ಯ. ನಾನು ಅಂದ್ಬಿಡ್ತೀನಿ, ದುಡ್ಡನ್ನ ಗ್ಯಾಸಿಂದ ಉಳಿಸ್ಬೋದು, ಕರೆಂಟಿಂದ ಉಳಿಸ್ಬೋದು, ನೀರಿಂದ ಉಳಿಸ್ಬೋದು, ತರಕಾರಿಯಿಂದ ಉಳಿಸ್ಬೋದು, ದಿನಸಿಯಿಂದ ಉಳಿಸ್ಬೋದು ಅಂತ. ಇದು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೀಗೆ ಹೇಳಿದ್ನಲ್ಲ ಫಸ್ಟಿಂದ, ಇದನ್ನೆಲ್ಲನೂ ಪಾಲನೆ ಮಾಡಿಬಿಡ್ತು ಅಂತಂದರೆ ಇವೆಲ್ಲವೂ ತರಕಾರಿಯಿಂದ, ಕರೆಂಟಿಂದ, ಲೈಟಿಂದ, ದುಂದು ವೆಚ್ಚದಿಂದ ನಾವು ಖಂಡಿತ ಕಂಟ್ರೋಲ್ ಮಾಡಿಕೊಂಡು ದುಡ್ಡನ್ನ ಉಳಿಸ್ಬೋದು. ಮೇಯ್ನು ಮನಸ್ಸು, ಸಮಯ, ಸನ್ನಿವೇಶಗಳು, ಆಮೇಲೆ ಅವಶ್ಯಕತೆ, ಅನಿವಾರ್ಯತೆ, ಇನ್ನೊಬ್ಬರನ್ನ ಮೆಚ್ಚಿಸೋದನ್ನ ಮೊದಲು ಬಿಡಬೇಕು. ಇವೆಲ್ಲವನ್ನು ತಿಳ್ಕೊಂಬಿಡ್ತು ಅಂದರೆ ಖಂಡಿತವಾಗ್ಲೂ ಯಾವತ್ತೂ ಯಾರು ಬಡವನಾಗಿ ಇರೋದಿಲ್ಲ. ದುಡ್ಡನ್ನು ನಾವು ಉಳಿಸೋದ್ರ ಜೊತೆಗೆ ಬೆಳೆಸೋದನ್ನ ಕಲಿಯೋಣ. ಬೆಳೆಸೋದ್ರ ಜೊತೆಗೆ ನಾವು ಹೆಂಗೆ ಖರ್ಚು ಮಾಡಬೇಕು ಅನ್ನೋದು ಕಲಿಯೋಣ. ಖರ್ಚು ಮಾಡೋದ್ರ ಜೊತೆಗೆ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದನ್ನ ಕಲಿಯೋಣ. ಒಂದಕ್ಕೆ 4 ಪಟ್ಟು ದುಡ್ಡನ್ನು ಹಾಕಿದ್ರೆ ಬರಬೇಕು ಅಂಥ ಕಡೆ ನಾವು ದುಡ್ಡನ್ನು ಹಾಕೋಣ. ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಜಮೀನುಗಳು ಆಗಿರ್ಬೋದು, ಅಥವಾ ನಾನು ಬೇರೆ ಕಡೆ ಇನ್ಯಾವುದೋ ಒಂದು ಬಿಸ್ನೆಸ್ಗೆ ಇದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದಾಗಿರ್ಬೋದು, ಅಥವಾ ಈಗ ಮ್ಯೂಚುವಲ್ ಫಂಡ್ ಅಂತೆಲ್ಲ ಬಂದಿದೆಯಲ್ಲ, ಫಂಡ್ಸ್ಗಳಿಗೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು. ಇದರಿಂದ ನನಗೆ ಎಷ್ಟು ಪಟ್ಟು, 1ಕ್ಕೆ 2 ಪಟ್ಟ, 3 ಪಟ್ಟ, 4 ಪಟ್ಟ ಯಾವ ರೀತಿ ಬರುತ್ತೆ ಅಂತ ಯೋಚನೆ ಮಾಡಿಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡಿ. ದುಡ್ಡು ಬಂತು ಅಂತ ಖರ್ಚು ಮಾಡೋದಲ್ಲ. ಇವತ್ತು ನಾನು ತಿಂದದ್ದು ನಾನು ಉಣ್ಣಬೇಕು, ಅದನ್ನು ಕಂಡವರು ಬಿಟ್ಕೊಟ್ಬಿಟ್ಟು ಹೋಗ್ಬೇಕಲ್ಲ ಅಂತ ಕೊರಗಬೇಡಿ. ನಾವು ಬಚ್ಚಿಟ್ಟಿದ್ದು ನಮಗೆ ಆಗುತ್ತೆ. ಸಮಯ, ಸಂದರ್ಭ, ಸನ್ನಿವೇಶ ಯಾರಿಗೆ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ ಸ್ನೇಹಿತರೆ? ಇರಲಿ, ಯಾರ್ಯಾರಿಗೆ ಹೆಂಗೆ ಅಂತ ಖಂಡಿತ ಹೇಳೋಕ್ಕಾಗೋದಿಲ್ಲ. ಇನ್ನು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ 1 ನಿಮಿಷನೂ ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ನಮ್ಮ ಮನಸ್ಸನ್ನು ನಾವು ಮಾತಾಡ್ಕೊಳ್ಳೋಣ. ಒಂದು ಏನೇ ತಗೋಬೇಕಾದ್ರೂ ಒಂದು ಟೈಮ್ ಅಂತ ತಗೊಳ್ಳಿ. ತುಂಬ ಆಸೆ ಆಯಿತಾ, ಒಂದು 10 ನಿಮಿಷ ನಾಳೆ ಬಂದು ತಗೊಳ್ಳೋಣ ಇದನ್ನು. ಮನೆಗೆ ಬಂದು ಯೋಚನೆ ಮಾಡಿ, ಅವಶ್ಯಕತೆ ಇದೆಯಾ? ಮನೆಯಲ್ಲಿ ಎಷ್ಟು ಬಟ್ಟೆ ಇದೆ? ಎಷ್ಟು ಸೀರೆ ಇದೆ? ನಾನು ಆ ಒಂದು ಸೀರೆನ ತಗೊಂಡ್ರೆ, ಆ ಡ್ರೆಸ್ ತಗೊಂಡ್ರೆ ಉಳಿದಿರೋ ಡ್ರೆಸ್ಸನ್ನು ಯಾರು ಹಾಕ್ಕೊಳ್ತಾರೆ? ಹೌದು, ಮುಂದೆ ಫಂಕ್ಷನ್ ಇದೆ. ಏನು ಈಗ ನಾವು ಮನೆಯಲ್ಲಿ ಹಾಕೊಳ್ಳೋಕ್ಕೆ ಬೇರೆ ಇರುತ್ತೆ, ಹಬ್ಬಗಳಲ್ಲಿ ಹಾಕೊಳ್ಳೋಕ್ಕೆ ಬೇರೆ ಬಟ್ಟೆ ಇರುತ್ತೆ, ದೊಡ್ಡ ನಾವು ಒಂದು ಕಾರ್ಯಕ್ರಮಗಳು ಹಾಕೊಳ್ಳೋಕ್ಕೆ ಬೇರೆ ಬಟ್ಟೆಗಳು ಅಂತ 3 ಥರ 4 ಥರ ನಾವು ಬಟ್ಟೆಗಳನ್ನ ಇಟ್ಕೊಂಡಿರ್ಬೇಕಾದ್ರೆ ಮತ್ತೆ ಎಕ್ಸ್ಟ್ರಾ ಡ್ರೆಸ್ ಅಂತೂ ಖಂಡಿತ ಇರೋದಿಲ್ಲ. ಇನ್ನು ವೆಡ್ಡಿಂಗ್ ಆ್ಯನಿವರ್ಸರಿಗಂತೂ ನಾವು ಹೇಳ್ದೆ ತಂದೇ ಕೊಡ್ತಾರೆ. ಇನ್ನು ಬರ್ತ್ಡೇಗಂತೂ ಸಿಕ್ಕೇ ಸಿಗುತ್ತೆ. ಇನ್ನು ಅಪ್ಪನ ಮನೆಯಿಂದ ಅಂತೂ ನಾವು ಏನು ಹೇಳೋಂಗೆ ಇಲ್ಲ, ಖಂಡಿತ ಬರುತ್ತೆ. ಇನ್ನು ನನಗೆ ಇಷ್ಟವಾಗಿರೋ ಒಂದು ಸೀರೆನೋ, ಬಟ್ಟೆನೋ, ಡ್ರೆಸ್ಸೋ ಏನೋ ಒಂದು ವರ್ಷಕ್ಕೊಂದ್ಸಲಿ ನಾವು ತಗೋತೀವಿ. ವರ್ಷದಲ್ಲಿ 4ರಿಂದ 5 ಜೊತೆ ಬಟ್ಟೆ ಸೇರಬೇಕಾದ್ರೆ ಮತ್ತೆ ಎಕ್ಸ್ಟ್ರಾ ಬಟ್ಟೆ ತಗೊಳ್ಳೋ ಅವಶ್ಯಕತೆ ಇದೆಯಾ? ಅನಿವಾರ್ಯತೆ ಇದೆಯಾ? ಅಗತ್ಯ ಇದೆಯಾ? ಅಂತನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಹೌದಲ್ವಾ? ನನ್ನನ್ನು ನಾನು ಯಾವತ್ತು ಪ್ರಶ್ನೆ ಮಾಡೋದನ್ನು ಕಲಿತೀನೋ ಅವತ್ತಿಗೆ ನಾನು ತಪ್ಪು ದಾರಿಲಿ ಹೋಗೋಕ್ಕೂ ಸಾಧ್ಯ ಇಲ್ಲ, ತಪ್ಪದಾಗಿ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅವಶ್ಯಕತೆಗಿಂತ ಮೀರಿ ಹಣನ ಖರ್ಚು ಮಾಡೋಕ್ಕೂ ಸಾಧ್ಯ ಇಲ್ಲ. ಹಾಗೆ ಸಮಯ ಅನ್ನೋದು ಅಷ್ಟೇ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಇವತ್ತು ಮಾಡಬೇಕಾಗಿರೋ ಪ್ರತಿಯೊಂದು ಕೆಲಸಗಳನ್ನ ಇವತ್ತೇ ಮಾಡಿ ಮುಗಿಸ್ಬೇಕು. ನಾಳೆ ಮಾಡೋಣ, ನಾಳಿದ್ದು ಮಾಡೋಣ ಅಂತಂದರೆ ಅದಕ್ಕೆ ಬೆಲೆನೂ ಇರೋದಿಲ್ಲ. ಅದು ವೇಸ್ಟ್ ಅಂತಲೇ ತಿಳ್ಕೊಬೋದು. ಅದು ಸಂಪಾದನೆ ಆಗಲಿ, ಉಳಿತಾಯನೇ ಆಗಲಿ, ಮನಸ್ಸಿನ ಬದಲಾವಣೆಗಳಾಗಲಿ, ನಿರ್ಧಾರಗಳಾಗಲಿ, ಒಂದು ತೀರ್ಮಾನ ತಗೊಳ್ಳೋದು ಒಂದು ಸ್ವಲ್ಪ ಲೇಟ್ ಆದ್ರೂ ಜೀವನ ಎರಡೂ ಹಾಳಾಗುತ್ತೆ. ಒಬ್ಬ ಜಡ್ಜು ಆ ಕ್ಷಣದಲ್ಲಿ ಏನಾದ್ರೂ ನಿರ್ಧಾರ ತಗೊಳ್ದೆ ಒಂದು ಕ್ಷಣ ಮುಂದಕ್ಕೆ ಆಗ್ತು ಅಂತಂದರೆ ಏನಾಗಿರಬೇಡ, ಆ ಕೈದಿ ಈಗ ಒಬ್ಬ ಅಪರಾಧಿ ಸ್ಥಾನದ ಸ್ಥಿತಿ ಏನಾಗಿರಬೇಡ, ಹೌದಲ್ವಾ? ಅಥವಾ ತಪ್ಪು ನಿರ್ಧಾರ ತಗೊಂಡ್ಬಿಟ್ರೆ ಅವನ ಬದುಕಿನ ಕತೆ ಏನಾಗಿರಬೇಡ. ಅದೇ ಥರನೇ ನಮ್ಮ ಜೀವನದಲ್ಲಿ ನಾವೇ ಜಡ್ಜು, ನಾವೇ ಲಾಯರು, ನಾವೇ ಅಪರಾಧಿ ಸ್ಥಾನದಲ್ಲಿ ನಿಂತಿರೋದು. ನಮ್ಮ ಜೀವನನ ನಾವೇ ಸರಿ ಮಾಡ್ಕೋಬೇಕು. ಇಲ್ಲಿ ಜಡ್ಜು ನಾವೇ ಆಗಿರ್ತೀವಿ, ಅಪರಾಧಿ ಸ್ಥಾನದಲ್ಲಿ ನಾವೇ ನಿಂತಿರ್ತೀವಿ, ನಾವೇ ಲಾಯರ್ಗಳಾಗಿರ್ತೀವಿ.
ಕ್ವಶನ್ ಮಾತ್ರ ನಾವೇ ಮಾಡ್ಕೋಬೇಕು ಹೊರತು ಎದುರಾಳಿ ಲಾಯರ್ ಬಂದು ಯಾವತ್ತಿಗೂ ಮಾಡೋಕ್ಕಾಗೋದಿಲ್ಲ. ಎದುರಾಳಿಗಳು ಯಾರು ಬರ್ತಾರೆ ಗೊತ್ತಾ? ಅಯ್ಯೋ! ಇವತ್ತು ಇದು ತಗೊಂಡಿದ್ದಾನೆ, ಯಾರ್ ತಲೆ ಒಡೆ ಸಂಪಾದನೆ ಮಾಡಿದ್ನೋ? ಎಲ್ಲಿಂದ ತಂದ್ನೋ? ಅಂತ ಕೆಲವು ಜನ ಹೇಳಿದ್ರೆ, ಇನ್ನು ಕೆಲವು ಜನ ಓ ಕಾರ್ ತಗೊಂಡಿದ್ನಲ್ಲ, ಎಲ್ಲಿ ಸಾಲ ಮಾಡಿ ತಗೊಂಡ್ಬಂದ್ನೋ? ಹಂಗೇನದು? ಒಂದು ಮದುವೆ ಕಾರ್ಯಕ್ರಮಗಳಾಯ್ತು, ಒಂದು ಬರ್ತ್‌ಡೇ ಪಾರ್ಟಿ ಆಯ್ತು, ಒಂದು ದೊಡ್ಡದಾಗಿ ಏನೋ ಕಾರ್ಯಕ್ರಮ ಮಾಡ್ತು ಅಂತಂದ್ರೆ, ಅಯ್ಯೋ! ಮುಂದ್ ಚೆನ್ನಾಗ್ ಮಾಡವ್ನೆ ಕಣೋ, ಹಿಂದ್ ಎಷ್ಟು ಕೋಟಿ ಸಾಲ ಮಾಡಿದಾನೋ, ಎಷ್ಟು ಲಕ್ಷ ಸಾಲ ಮಾಡಿದಾನೋ, ಇಲ್ಲ ಯಾರು ತಲೆ ಒಡೆದು ಸಂಪಾದನೆ ಮಾಡಿದಾನೋ ಅಂತ ಅಂದ್ಬಿಡ್ತಾರೆ. ಇನ್ನೂ ಕೆಲವ್ರು ಇರ್ತಾರೆ, ಮಾವನ ಮನೆ ದುಡ್ಡು ಇನ್ನೇನ್ ಮಾಡ್ತಾನೆ? ಇವ್ರ ಅಪ್ಪನ ಮನೆ ದುಡ್ಡು ಇನ್ನೇನ್ ಮಾಡ್ತಾನೆ? ಇವನೇನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ನಾ? ಇವಳೇನು ಕಷ್ಟಪಟ್ಟು ಸಂಪಾದನೆ ಮಾಡಿಲ್ಲ ಅಂತ ಅನ್ನೋದೆಲ್ಲ ಬಂದ್ಬಿಡುತ್ತೆ. ಯೋಚನೆ ಮಾಡಿ. ಮೊದಲು ನಮ್ಮ ಮನಸ್ಸನ್ನ ನಾವು ಕ್ವೆಶ್ಚನ್ ಮಾಡೋದ್ ನಾವು ಕಲ್ತಾಗ ಮಾತ್ರ ಜೀವನದಲ್ಲಿ ನಾವು ಬದಲಾಗಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಇವತ್ತಿನ ವಿಡಿಯೋ ಹೇಗನ್ನಿಸ್ತು? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿ. ಹಾಗೆ ನಮ್ಮನ್ನ ನಾವು ಕ್ವೆಶ್ಚನ್ ಮಾಡಲಿಲ್ಲ ಅಂದ್ರೆ ಜೀವನದಲ್ಲಿ ಇನ್ಯಾರೋ ಬಂದು ನಮಗೆ ಕ್ವೆಶ್ಚನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬೇರೆಯವರು ಕ್ವೆಶ್ಚನ್ ಮಾಡಿದಾಗ ನಾವು ಬಾಯಿ ಮುಚ್ಕೊಂಡಿರ್ಬೇಕಾಗುತ್ತೆ. ಉತ್ತರ ಕೊಡೋ ಶಕ್ತಿ ನಮಗಿರೋದಿಲ್ಲ. ಅದ್ರ ಅರ್ಥ ನಿಮ್ಗೆ ಅರ್ಥ ಆಗಿರ್ಬೇಕಲ್ವಾ? ಯಾಕೆಂದ್ರೆ ನಮ್ಮ ಪ್ರಶ್ನೆಗಳಿಗೆ ನಾವೇ ಉತ್ತರ ಕೊಡಬೇಕು ಹೊರತು ಬೇರೆಯವರು ನಮ್ಮ ಜೀವನಕ್ಕೆ ಪ್ರಶ್ನೆ ಮಾಡೋ ಹಾಗೆ ಯಾವತ್ತೂ ಇಟ್ಕೋಬಾರ್ದು. ಜೀವನ ಅನ್ನೋದು ತುಂಬ ಮುಖ್ಯ ಆಗಿರತ್ತೆ. ಅದಕ್ಕೆ ನಮಗೆ ಬೇಕಾ ಬೇಡವಾ, ಅವಶ್ಯಕತೆ ಇದೆಯಾ ಇಲ್ವಾ, ಈ ವ್ಯಕ್ತಿನ ಸಹಾಯ ಮಾಡಬೇಕಾ, ಈ ವ್ಯಕ್ತಿ ನಾನು ದುಡ್ಡು ಕೊಡಬೇಕಾ ಬೇಡವಾ, ಎಲ್ಲವನ್ನು ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಂಡು ಮುಂದುವರಿಬೇಕು. ಇಲ್ಲಾಂದ್ರೆ ಜೀವನ ಅಂತೂ ಮುಗಿದೋಗ್ಬಿಡುತ್ತೆ. ಖಂಡಿತ ಮತ್ತೆ ಮೇಲೆ ಎತ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಪ್ರತಿ ಕ್ಷಣನೂ ನಮ್ಮ ಜೀವನನ, ಪ್ರತಿ ನಿಮಿಷನೂ ನಮ್ಮ ಜೀವನನ ಕ್ವಶನ್ ಮಾಡ್ಕೊಳ್ತಾ ಬರಬೇಕು. ಉತ್ತರ ಅನ್ನೋದು ನಮ್ಮಲ್ಲೇ ಸಿಗುತ್ತೆ. ಆಗ್ಲೇ ಹೇಳಿದ್ನಲ್ಲ, ನಾವೇ ಲಾಯರು, ನಾವೇ ಜಡ್ಜು, ನಾನೇ ಅಪರಾಧಿ. ಇಲ್ಲಿ ಎದುರಾಳಿಗಳು ಯಾರೂ ಇರೋದಿಲ್ಲ. ನನ್ನ ಮನಸ್ಸೇ ಇಲ್ಲಿ ಎದುರಾಳಿ ಅಂತ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹೇಗೆ ಏನು ಅಂತ ಅರ್ಥ ಆಯ್ತಾ ಹಣ ಉಳಿಸೋದು? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.